ವೆಲ್ ಸೆಟಲ್ಡ್ ಇದ್ರಿ ನೀವಾಗಲೇ? ನೋ, ಇಲ್ಲ. ಆಟೋ ಓಡಿಸ್ತಾ ಇದ್ದೆ, ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಅಂದರೆ ತಕ್ಕ ಮಟ್ಟಿಗೆ ನಮ್ಮಮ್ಮ ಒಂದೇ ಹೇಳ್ತಾ ಇದ್ರು, ಅವನ್ನೆಲ್ಲಾದರೂ ಕೂಲಿ ಮಾಡ್ಕೊಂಬರಲಿ, ಒಂದು ಮನೇಲಿ ಬಂದು ಕುತ್ಕೊಳ್ಳೋಕೆ ಒಂದು ಸ್ವಂತ ಮನೆ ಇದ್ದರೆ ಅಷ್ಟೇ ಸಾಕು, ಅಷ್ಟು ಬಿಟ್ಟರೆ ಇನ್ನೇನು ಬೇಡ ಅಂತ. ಒಂದು ಪುಟ್ಟದೊಂದು ಮನೆ ಆಜಾದ್ ನಗರ ಅಂತ ಇದೆ, ಅಲ್ಲೊಂದು ಪುಟ್ಟದೊಂದು ಮನೇಲಿ ಇದ್ವಿ ನಾವು, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಬಟ್ ನನಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಆ ಟೈಮಲ್ಲಿ ತುಂಬ ಸಾಥ್ ಕೊಟ್ಟಿದ್ದು ನಮ್ಮ ತಾಯಿ. ನಾನು ನಿಜವಾಗ್ಲೂ ಹೇಳ್ತೀನಲ್ಲ, ನಾನು ಓಕೆ ಫೈಟ್ರಾಗಿ ಸೇರಿಬಿಟ್ಟೆ, ಆಗೋಯ್ತು. ಏನು ಒಂದು ಸರಿ ಈ ಕಡೆ ಬ್ಯಾಂಡೇಜ್ ಹಾಕೊಂಡು ಹೋದರೆ, ಒಂದು ಸರಿ ಈ ಕಡೆ ಬ್ಯಾಂಡೇಜ್, ಒಂದು ಸರಿ ಎರಡು ಕೈಗೆ ಬ್ಯಾಂಡೇಜು. ನಮ್ಮಮ್ಮ ನೋಡ್ಬಿಟ್ರೆಲ್ಲ ಹತ್ಬಿಟ್ಟಿದ್ದಾರೆ. ಒಂದು ಮೋಟ್ರ್ ಬೈಕ್ ಜಂಪ್ ಮಾಡಿ ಈ ಬೆರಳು ಮುರಿದೋಗಿದೆ, ಇದು ಪೂರ್ತಿ ಇಷ್ಟು ಮಾಂಸ ಕಿತ್ಕೊಂಡ್ಬಿಟ್ಟಿದೆ, ಎರಡು ಕೈಗೆ ಬ್ಯಾಂಡೇಜ್ ಹಾಕೊಂಡು ಹೋಗಿದ್ದೀನಿ. ಅವ್ರು ನೋಡ್ಬಿಟ್ಟೆಲ್ಲ ಹತ್ಬಿಟ್ಟವ್ರು, ಏನೋ ನಿಮ್ಮ ಕತೆ ಹಂಗೆ ಹಿಂಗೆ ಅಂತ. ಅದಾದಮೇಲೆ ಸರಿ ನಮ್ಮ ತಂದೆ ವೀಕ್ ಆದರೂ ಮದುವೆ ಮಾಡಿಬಿಟ್ರು. ಸರಿ ಮದುವೆ ಆದಮೇಲೆ ನಾನು ಮಾಸ್ಟರ್ ಆದೆ. ಮಾಸ್ಟರ್ ಆದಮೇಲೆ ಕೆಲಸ ಇಲ್ಲ, 3 ವರ್ಷ ಅಲ್ಲಿದೆ ಕೆಲಸ ಇಲ್ಲ. ಅವಾಗ ಗುರುತಿಸಿ ಮತ್ತೆ ನನಗೆ ಕರೆದಿದ್ದು ದರ್ಶನ್ ಸರ್. ಬಟ್ ದರ್ಶನ್ ಅವ್ರದ್ದು ಏನು ಕರೆದು ಅಂದರೆ, ಅದಕ್ಕೂ ಮುಂಚೆ ಅವ್ರು ಲೈಟ್ ಮ್ಯಾನ್ ಆಗಿದ್ದಾಗ ಅವರು ವರ್ಕ್ ಮಾಡ್ಬೇಕಾದ್ರೆ ಅವ್ರಿಗೆ ಒಂದಷ್ಟು ಸ್ಟೆಂಟ್ಗಳ ಬಗ್ಗೆ ಟ್ರಿಕ್ಸ್ಗಳು, ಟೈಮಿಂಗ್ಗಳೆಲ್ಲ ಹೇಳ್ಕೊಡ್ತಾ ಇದ್ವಿ. ಆ ಒಂದು ವಿಶ್ವಾಸ ಆಯಿತು ನಮ್ಮ ಹತ್ರ, ಅವ್ರ ಹತ್ರ ಆ ಒಂದು ವಿಶ್ವಾಸ ಆಯಿತು. ಅದರಿಂದ ಓಕೆ ಮಾಸ್ಟ್ರು ಹೊಸ್ದಾಗ ರವಿ ವರ್ಮ ಈ ಥರ ಕಾರ್ಡ್ ತೊಗೊಂಡಿದ್ದಾರೆ, ಎಲ್ಲರೂ ಮಾಸ್ಟರ್ ಅನ್ನೋರು, ಫೈಟ್ರನ್ನು ಕೂಡ ಮಾಸ್ಟರ್ ಅಂತಲೇ ಕರಿತಾಯಿದ್ರು. ಸರಿ ಅಂದ್ಬಿಟ್ಟು ಅವಾಗ ಅವರು ದಾಸ ಮಾಡ್ತಾಯಿದ್ರು. ಇಲ್ಲ ನಾನು ಮಾಸ್ಟ್ರಿಗೆ ಅವಕಾಶ ಕೊಡಲೇಬೇಕು ಅಂತ ಅಂದ್ಕೊಂಡು ದಾಸಲೇ ಕೊಡೋಣ ಅಂತ ಅಂದ್ಕೊಂಡು, ಬಟ್ ಕಾರಣಾಂತರದಿಂದ ಆಗಿಲ್ಲ. ಧರ್ಮ 2004 ಹೌದು, ಅಲ್ಲಿ ಗಂಟ ನನಗೆ ಇಲ್ವೇ ಇಲ್ಲ. 2002 ಏನೋ ನಾನು ಕಾರ್ಡ್ ತೊಗೊಂಡು ಸುಮ್ಮನೆ ಟ್ರಾವೆಲ್ ಮಾಡ್ತಾಯಿದ್ದೆ. ಅವಾಗ ಧರ್ಮ ಸಿನಿಮಾಗೆ ಅವರೇ ಕರೆದು, ಮಾದೇಶ್ವರ್ ಕೋ ಡೈರೆಕ್ಟರ್, ಅದಕ್ಕೆ ಇನ್ನೊಬ್ಬ ಹುಡುಗ ಇದ್ದ, ಅವನ ಜೊತೆ ಹೇಳಿ ಕಳಿಸಿ ಫೋನ್ ಮಾಡಿಸಿ ಹೋಗಿ ಮೀಟ್ ಮಾಡಿದೆ ಧರ್ಮ. ಅಲ್ಲವರು ನನ್ನ ಒಂದು ಗುರುತಿಸಿ ಕೆಲಸ ಕೊಟ್ಟಿದೆ. ಇವತ್ತಿನ ಸಹ ನಾನು ಇಲ್ಲಿ ಗಂಟ ಬಂದಿಲ್ಲ.